ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆ. ಇವತ್ತಾರಿಯಲ್ಲಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಅದು ಹಳೆ ಒಡಂಬಡಿಕೆಯ ಕೀರ್ತನ ಸಂಗ್ರಹ 97ನೆಯ ಕೀರ್ತನೆ 10ನೆಯ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನನ್ನು ಪ್ರೀತಿಸುವವರೇ, ಕೆಟ್ಟತನವನ್ನು ಹಗೆಮಾಡಿರಿ. ಆತನು ತನ್ನ ಭಕ್ತರ ಪ್ರಾಣವನ್ನು ಕಾಯುವವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು. ಯೆಹೋವನನ್ನು ಪ್ರೀತಿಸುವವರೇ, ಕೆಟ್ಟತನವನ್ನು ಹಾಗೆ ಮಾಡಿರಿ. ಯು ಹೂ ಲವ್ ದ ಲಾರ್ಡ್ ಹೇಟ್ ಎವಿಲ್, he preserves the souls of his saints, he delivers them out of the hand of the wicked. ಈ ವಾಕ್ಯದ ಸಂದೇಶ ಏನೆಂದರೆ, ದೇವರು ನಂಬಿಗಸ್ತ ವಿಶ್ವಾಸಿಗಳನ್ನು ರಕ್ಷಿಸುತ್ತಾನೆ ಮತ್ತು ದೇವರನ್ನು ಪ್ರೀತಿಸುವವರು ಕೆಟ್ಟದ್ದನ್ನು ದ್ವೇಷಿಸಲು ದೇವರ ಕರೆ ಇಲ್ಲಿದೆ. ಜೊತೆಗೆ ಒಂದು ದೈವಿಕವಾದ ವಾಗ್ದಾನ ಕೂಡ ಇಲ್ಲಿದೆ. ಅದೇನೆಂದರೆ, ತನ್ನ ಭಕ್ತರ ಆತ್ಮವನ್ನು ಕಾಪಾಡುವವನು ಮತ್ತು ದುಷ್ಟರ ಕೈಯಿಂದ ಅವನ ಬಿಡಿಸುತ್ತಾನೆ ಎಂಬ ದೇವರ ಭರವಸೆಯ ಮಾತುಗಳು ಈ ವಾಕ್ಯದಲ್ಲಿದೆ. ಹಾಗೂ ದೇವರನ್ನು ಪ್ರೀತಿಸುವುದು ಅಂದರೆ ಏನು, ಹೇಗೆ ದೇವರನ್ನು ಪ್ರೀತಿಸಬೇಕು ಎಂಬಂಥ ಪ್ರಶ್ನೆಗಳಿಗೆ ದೇವರ ವಾಕ್ಯ ನಮಗೆ ಉತ್ತರ ಕೊಡುತ್ತದೆ. ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಯೆಹೋವನನ್ನು ಪ್ರೀತಿಸುವವರೇ, ಕೆಟ್ಟತನವನ್ನು ಹಾಗೆ ಮಾಡಿರಿ. ಅಂದರೆ ದೇವರನ್ನು ಪ್ರೀತಿಸುವಂಥ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ಕೆಟ್ಟತನವನ್ನು ಹಗೆತನ ಮಾಡಿರಿ ಅಥವಾ ದ್ವೇಷ ಮಾಡಿರಿ. ದೇವರನ್ನು ಪ್ರೀತಿಸುತ್ತೇನೆ ಎಂಬುದು ಒಂದು ಭಾವನೆ ಅಲ್ಲ. ಪಾಪಗಳನ್ನು ಸ್ವಾಇಚ್ಛೆಯಂತೆ ಬಿಡಬೇಕು. ದೇವರಿಗೆ ವಿರುದ್ಧವಾದ ದುರ್ಗುಣಗಳನ್ನು ತಿರಸ್ಕರಿಸುವುದೇ ದೇವರನ್ನು ಪ್ರೀತಿಸುವುದಾಗಿದೆ. ಕೆಟ್ಟತನವನ್ನು ಹಾಗೆ ಮಾಡಿರಿ. ನಮ್ಮ ನೆರೆಯವರನ್ನು ಅಥವಾ ನಮ್ಮ ಕಣ್ಣು ಮುಂದೆ ಮೇಲಕ್ಕೆ ಬರುವವರನ್ನು ಅಥವಾ ಇತರರು ಉತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತಾ ಇದ್ದರೆ ಅವರ ಏಳಿಗೆಯನ್ನು ನೋಡಿ ನಾವು ಸಹಿಸುವುದಿಲ್ಲ, ಅಸೂಯೆ ಪಡುತ್ತೇವೆ, ದ್ವೇಷಗಳನ್ನು ಮಾಡುತ್ತೇವೆ. ದೇವರ ವಾಕ್ಯ ಹೇಳ್ತದೆ, ನೆರೆಯವರನ್ನು ನೋಡಿ ಹಗೆತನ ಮಾಡುವುದಲ್ಲ. ದೇವರನ್ನು ಪ್ರೀತಿಸುವಂಥವಳು ಇನ್ನೊಬ್ಬರನ್ನು ಹಗೆತನ ಮಾಡುವುದಲ್ಲ, ಬದಲಾಗಿ ತನ್ನ ಪಾಪಕ್ಕಾಗಿ, ಆಳವಾದ ತನ್ನ ಕೆಟ್ಟತನಕ್ಕಾಗಿ ಮನವರಿಕೆ ಮಾಡಿಕೊಂಡು ಅವುಗಳನ್ನು ಬಿಡಬೇಕು, ಅವುಗಳನ್ನು ಹಗೆತನ ಮಾಡಬೇಕು. ಪ್ರೀತಿಯ ದೇವ ಜನರೇ, ನಾವು ಇತರರನ್ನು ದ್ವೇಷಿಸುವುದರಲ್ಲಿ ನಾವು ನಿಸ್ಸೀಮರಾಗಿದ್ದೇವೆ. ನಮಗೂ ಈ ಹೊತ್ತಾರೆಯಲ್ಲಿ ದೇವರ ಎಚ್ಚರಿಕೆ ಮಾತಿದೆ. ಹೇಗೆ ದೇವರನ್ನು ಪ್ರೀತಿಸಬೇಕು ಎಂಬಂಥ ಪ್ರಶ್ನೆಗೆ, ಕೆಟ್ಟತನವನ್ನು ನೀವು ಹಾಗೆ ಮಾಡಿರಿ, ಹಾಗಾದರೆ ಮಾತ್ರ ದೇವರನ್ನು ಪ್ರೀತಿಸಲು ಸಾಧ್ಯ ಎಂಬಂಥ ಸಂದೇಶವನ್ನು ಇಲ್ಲಿ ಕೀರ್ತನೆಗಾರ ನಮಗೆ ತಿಳಿಸುತ್ತಾ ಇದ್ದಾರೆ. ಈ ದಿಶೆಯಲ್ಲಿ ಈ ಹೊತ್ತಾರೆ ಸ್ವಾಮಿಯನ್ನು ಪ್ರೀತಿಸೋಣ, ಕೆಟ್ಟತನಕ್ಕೆ ನಾವು ಬೆನ್ನು ಹಾಕೋಣ, ಆಳವಾದ ಪಾಪದ ದುರ್ಗುಣಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್. ಕೃಪಾಳು ದೇವರೇ, ಈ ಹೊತ್ತಾರೆಗಾಗಿ ಸ್ತೋತ್ರ. ಕಳೆದ ರಾತ್ರಿಯಲ್ಲಿ ಕೊಟ್ಟಂಥ ನಿದ್ರೆ, ಆರೋಗ್ಯ, ಸುಕ್ಷೇಮಕ್ಕಾಗಿ ವಂದಿಸ್ತೇವೆ. ಈ ಹೊಸ ದಿನದಲ್ಲಿ ದೇವರೇ, ನಮ್ಮ ಭೂಯಾತ್ರೆಯಲ್ಲಿ ಕರ್ತನೆ, ನಿನ್ನನ್ನು ಪ್ರೀತಿಸುವರಾಗಿ ನಿನಗೆ ವಿರುದ್ಧವಾದಂಥ ದುಷ್ಟ ಗುಣಗಳನ್ನು ನಾವು ಹಗೆತನ ಮಾಡಿ ಅವುಗಳನ್ನು ಬಿಟ್ಟು ಬಿಡಲು ನಮಗೆ ಶಕ್ತಿ ಕೊಡು. ನಮ್ಮ ಬಲಹೀನತೆಯನ್ನು, ಅಶಕ್ತತೆಯನ್ನು ನಿನ್ನ ಬಳಿಯಲ್ಲಿಟ್ಟು ನಾವು ಪ್ರಾರ್ಥಿಸುತ್ತೇವೆ. ಈ ದಿನವೆಲ್ಲ ನಮ್ಮ ಜೊತೆಗಿರು. ನಮ್ಮ ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ ಸ್ವಾಮಿ ನಿನ್ನ ಕರುಣೆಯನ್ನು, ಕೃಪೆಯನ್ನು ಅನುಗ್ರಹಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.